ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವಿಕಿ ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾವು ಎಲ್ಲಿದ್ದೇವೆ ಅಂತಂದ್ರೆ ವಿಜಯಪುರದ ಯೋಗಾಪುರದ ಶ್ರೀ ಸತ್ಯ ಸಾಯಿಬಾಬಾ ಪದವಿ ಪೂರ್ವ ಮಹಾವಿದ್ಯಾಲಯ ಯೋಗಾಪುರದಲ್ಲಿದ್ದೇವೆ. ಇವತ್ತು ಈ ಕಾಲೇಜಿನಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ವಿದ್ಯಾರ್ಥಿಗಳ ಸಂಸತ್ತಿನ ಚುನಾವಣೆಯನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾದ್ರೆ ಈ ಚುನಾವಣೆ ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ಕಂಡಕ್ಟ್ ಮಾಡಿದಾರ ಅನ್ನೋದರ ಬಗ್ಗೆ ಸ್ವಲ್ಪ ಒಂದು ನೋಟವನ್ನು ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾಮಪತ್ರ ಸಲ್ಲಿಸುವ ವಿಭಾಗ ಹಾಗೂ ಈ ಚುನಾವಣೆಯ ಮುಖ್ಯ ಚುನಾವಣೆ ಆಯುಕ್ತರು ಹಾಗೆ ಮುಖ್ಯ ಚುನಾವಣೆ ಆಯುಕ್ತರಾಗಿ ಈ ಕಾಲೇಜಿನ ಪ್ರಾಚಾರ್ಯರಾದಂಥ ಪರಶುರಾಮ್ ಎಂ ಸರ್ ಅವರು ಹಾಗೆ ವಿದ್ಯಾರ್ಥಿಗಳ ನಾಮಪತ್ರಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ತಮ್ಮ ತಮ್ಮ ನಾಮಪತ್ರಗಳನ್ನು ಮುಖ್ಯ ಚುನಾವಣಾ ಆಯುಕ್ತರಿಗೆ ಸಲ್ಲಿಸುತ್ತಿದ್ದಾರೆ. ಸರ್, ಇವತ್ತು ನಿಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ಸಂಸತ್ತಿನ ಚುನಾವಣೆಯನ್ನು ಹಮ್ಮಿಕೊಂಡಿರಿ. ಓಕೆ, ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ಈ ಕಾಲೇಜಿನಲ್ಲಿ ನಮ್ಮ ಶ್ರೀ ಸತ್ಯ ಸಾಯಿಬಾಬಾ ಪದವಿ ಪೂರ್ವ ಕಾಲೇಜು ಯೋಗಾಪುರ ವಿಜಯಪುರದಲ್ಲಿ ಕಾಲೇಜ್ ಹಂತದ ಸಂಸತ್ ಚುನಾವಣೆಯನ್ನು ನಾವು ಮಕ್ಕಳಿಗೆ ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಏನಪ್ಪ ಅಂದರೆ ಮಕ್ಕಳಿಗೆ ಏನಿರ್ತಾರೆ ಚುನಾವಣೆ ಅರಿವನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನಲ್ಲಿ ಇವತ್ತು ಹಮ್ಮಿಕೊಂಡಿದ್ದೀವಿ. ಎಲ್ಲ ಮಕ್ಕಳು ಕೂಡ ಅತ್ಯಂತ ಉತ್ಸಾಹದಿಂದ ಏನಿರ್ತಾರೆ ಈ ಒಂದು ಚುನಾವಣೆಯಲ್ಲಿ ಏನಿದೆ 8 ಅಭ್ಯರ್ಥಿಗಳು ಏನು ಮಾಡ್ಯಾರಪ್ಪ ಅಂದ್ರೆ ಭಾಗವಹಿಸಿದ್ದಾರೆ. ಎಲ್ಲ 8 ವಿದ್ಯಾರ್ಥಿ ಹೇಳ್ತೀನಿ. ಅದರ ಜೊತೆಗೆ ಸಾಕಷ್ಟು ಮಕ್ಕಳು ಏನೈತಿ ಇವತ್ತು ದಿವಸ ನಮ್ಮ ಕಾಲೇಜಿನಲ್ಲಿ ಮತದಾನವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಅವರಿಗೆ ಭಾವಿ ಒಂದು ಪ್ರಜೆಗಳು ಮುಂದಿನ ಒಂದು ದೇಶದ ಒಂದು ಪ್ರಜೆಗಳಾಗಿ ಏನಿರ್ತಾರೆ ಅವರು ಹೊರಹೊಮ್ಮುವ ದೃಷ್ಟಿಯಿಂದ ಇವತ್ತೇ ಅವರಿಗೆ ಚುನಾವಣೆ ಒಂದು ಕಾರ್ಯಕ್ರಮ ನಮ್ಮಲ್ಲಿ ಹಮ್ಮಿಕೊಂಡಿದ್ದೀವಿ. ಅದಕ್ಕಾಗಿ ಏನಿರ್ತಾರೆ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸಿ ಅಂತೇಳಿ ನಾನು ಹೇಳಿದ್ದೀನಿ ಸರ್. ಅದರ ಜೊತೆಗೆ ತುಂಬ ಖುಷಿಯಾಗುತ್ತೆ. ನಾನು ಕೂಡ ಶ್ರೀ ಸತ್ಯ ಸಾಯಿಬಾಬಾ ಕಾಲೇಜಿನ ಪ್ರಾಚಾರ್ಯರಾಗಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸಿಬ್ಬಂದಿ ಜೊತೆ ನಾನು ಹಮ್ಮಿಕೊಂಡಿದ್ದೀನಿ. ಎಲ್ಲವೂ ಕೂಡ ಏನಿರ್ತಾರೆ ತುಂಬ ಖುಷಿಯಾಗಿದೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು, ಆಲ್ ದ ಬೆಸ್ಟ್. ಸರ್, ಇವತ್ತು ನಿಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಸಂಸತ್ ಚುನಾವಣೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ, ಹಮ್ಮಿಕೊಂಡಿರಿ. ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ನಮ್ಮ ಕಾಲೇಜಿನಲ್ಲಿ ನಾನು ಕನ್ನಡ ಪ್ರಾಧ್ಯಾಪಕ ಶಿಕ್ಷಕರು. ಆಗಲೇ ನಮ್ಮ ಪ್ರಾಚಾರ್ಯರು ಹೇಳಿದಾಗೆ ನಮ್ಮ ವಿದ್ಯಾರ್ಥಿಗಳಿಗೆ ಚುನಾವಣೆ ಅರಿವನ್ನು ಮೂಡಿಸಲಿಕ್ಕೆ ಯಾವ ರೀತಿ ಮುಂದೆ ಅವರ ಜೀವನದಲ್ಲಿ ಚುನಾವಣೆ ನಿಲ್ಲಬೇಕು, ಯಾವ ರೀತಿ ಚುನಾವಣೆ ನಡೀತಾವೆ ಅದರ ಬಗ್ಗೆ ಅರಿವನ್ನು ಮೂಡಿಸಲಿಕ್ಕೆ ಮತ್ತು ನಾಯಕತ್ವದ ಗುಣಗಳನ್ನು ವಿದ್ಯಾರ್ಥಿಗಳಲ್ಲಿ ಈಗಿನಿಂದ ಬೆಳೆಸುತ್ತಾದ್ರೆ ಮುಂದೆ ಒಂದಿನ ಅವರು ಈ ರಾಜ್ಯದ ಮುಖ್ಯಮಂತ್ರಿನಾಗ್ಬೋದು, ಏನೋ ಒಂದು ಹುದ್ದೆಯನ್ನು ಅಲಂಕರಿಸ್ಬೋದು. ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ ಈ ಚುನಾವಣೆ ಬಗ್ಗೆ ಯಾವ ರೀತಿ ನಡೀತಾವೆ, ಆ ನಿಯಮಗಳೇನು, ಆ ನಿಯಮದ ಅನುಸಾರವಾಗಿ ನಾವು ಇಲ್ಲಿ ಚುನಾವಣೆಯನ್ನು ನಡೆಸ್ತಾ ಇದ್ದೇವೆ. ಅದು ನಮ್ಮ ಪ್ರಾಚಾರ್ಯರ ಮುಖಂಡತ್ವದಲ್ಲಿ ನಡೀತಾ ಇದೆ. ಅದನ್ನು ಇವತ್ತೊಂದಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕನ್ನೋದು ನಮ್ಮಲ್ಲಿ ಅದು ಯಶಸ್ವಿಯಾಗಿ ನಡೆಸ್ತೇವೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಓಕೆ ಸರ್, ಏನು ರೀ ಹೆಸರು ನಿಮ್ಮದು? ಅದೇ ಗೋಪಾಲರಾವ್. ನಿಮ್ಮದು ಪಕ್ಷದ ಸಿಂಬಲ್ ಯಾವುದು? ಏನು ಉದ್ದೇಶ ಏನಿದೆ ರೀ ನಿಮ್ಮದು ಆರಿಸಿ ಬಂದ ಮೇಲೆ? ಉದ್ದೇಶ ಅಂದರೆ ನಮ್ಮ ಶಾಲೆ ಕಾಲೇಜ್ ಬಗ್ಗೆ ಸ್ವಲ್ಪ ಸ್ಪೋರ್ಟ್ಸ್ ಆಗಲಿ, ಸ್ಪೋರ್ಟ್ಸ್ ಕಲ್ಚರ್ ಆ್ಯಕ್ಟಿವಿಟಿ ಮತ್ತು ಕಾಲೇಜ್ ಅಭಿವೃದ್ಧಿ ಆಗಬೇಕಂತ. ಸರಿ, ಓಕೆ, ಗುಡ್, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ನೀವು ಆಯ್ಕೆಯಾಗಿ ಬಂದ ಮೇಲೆ ಏನು ಮಾಡ್ಬೇಕಂತ ಮಾಡಿರಿ? ಆಯ್ಕೆಯಾಗಿ ಕಾಲೇಜ್ಗೆ ಒಂದು ಚಲೋ ನೋಡ್ಕೊತು ಮತ್ತು ಏನೇನೇ ಪ್ರಾಬ್ಲಮ್ ಎಲ್ಲ ಸರಿಪಡಿಸ್ತೀವಿ. ವಿದ್ಯಾರ್ಥಿಗಳ ಪ್ರತಿನಿಧಿ ಆದಮೇಲೆ ಏನಾದರೂ ಸಮಸ್ಯೆಗಳಿದ್ರೆ ಬಗೆಹರಿಸಿ. ಓಕೆ, ಥ್ಯಾಂಕ್ ಯು. ವಿನ್ನಿಂಗ್ ಕಪ್ ಉದ್ದೇಶ ಇದಕ್ಕೆ ಆಯ್ಕೆ ಆಗಿ ಬಂದ ಮೇಲೆ ಏನು ಮಾಡ್ಬೇಕಂತ ಮಾಡಿರಿ? ಎದಕ್ಕೆ ನಿಲ್ಲಕತ್ರಿ ಎಲೆಕ್ಷನ್ಗೆ? ಯಾವುದು ಅಭಿವೃದ್ಧಿ? ಕಾಲೇಜ್ ಅಭಿವೃದ್ಧಿಗಾಗಿ. ಓಕೆ, ಆಲ್ ದ ಬೆಸ್ಟ್, ಥ್ಯಾಂಕ್ ಯು.
ನೀವು ಚುನಾವಣೆಗೆ ನಿಂತಿರಿ ಕಾಲೇಜಿನ ಸಂಸತ್ತಿಗೆ. ಓಕೆ, ನಿಮ್ಮ ಹೆಸರು, ನಿಮ್ಮ ಪಕ್ಷದ ಸಿಂಬಾಲು, ಪುಸ್ತಕ. ಉದ್ದೇಶ ಏನಿದೆ? ಆಯ್ಕೆಯಾಗಿ ಬಂದ ಮೇಲೆ ಏನು ಮಾಡ್ಬೇಕಂತ ಮಾಡಿರಿ? ಸಮಸ್ಯೆಗಳ ಮತ್ತು ಅಭಿವೃದ್ಧಿಗಾಗಿ. ಓಕೆ, ಆಲ್ ದ ಬೆಸ್ಟ್. ನಿಮ್ಮ ಹೆಸರು ರೀ? ಹಾಂ, ನಿಮ್ಮದು ಪಕ್ಷದ ಸಿಂಬಾಲ್ ಏನು ರೀ? ಗಡಿಯಾರ. ಉದ್ದೇಶ ಏನೈತೆ ರೀ ನಿಮ್ಮದು ಆಯ್ಕೆಯಾಗಿ ಬಂದಮೇಲೆ? ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸೋದು ಮತ್ತು ಶಾಲೆ ಅಭಿವೃದ್ಧಿ, ಕಾಲೇಜ್ ಅಭಿವೃದ್ಧಿ ಆಗುವುದು. ಓಕೆ, ಶಾಲೆ ಅಭಿವೃದ್ಧಿ ಮತ್ತು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನೀವು ಇಲೆಕ್ಷನ್ ನಿಂತಿದ್ದೀರಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ, ನಿಮ್ಮ ಹೆಸರು? ನಿಮ್ಮ ಪಕ್ಷದ ಚಿಹ್ನೆ? ಓಕೆ, ಉದ್ದೇಶ ಏನಿದೆ ರೀ? ಎದಕ್ಕೆ ಆಯ್ಕೆ ಆಗ್ಬೇಕಂತೇಳಿ ನಿಂತೀರಿ? ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇನ್ನೊಂದು ಸರಿ ಹೇಳಿ ಹೆಸರು, ನಿಮ್ಮ ಪಕ್ಷದ ಸಿಂಬಲ್, ಉದ್ದೇಶ ಏನಿದೆ? ಆಯ್ಕೆ ಆದಮೇಲೆ ಏನು ಮಾಡ್ಬೇಕಂತ ಮಾಡಿರಿ? ಸ್ಟೂಡೆಂಟ್ಸ್ಗೆ ಏನೇ ಸಮಸ್ಯೆ ಇದ್ದರೆ ಸರ್ ಟೀಚರ್ಗೆ ಹೇಳಿ ಪರಿಹರಿಸುತ್ತೇನೆ. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ನಿಮ್ಮ ಹೆಸರು? ಓಕೆ, ನಿಮ್ಮದು ಪಕ್ಷದ ಸಿಂಬಲ್ಲು? ಡೈಮಂಡ್. ಉದ್ದೇಶ ಏನಿದೆ? ಆಯ್ಕೆಯಾಗಿ ಬಂದಮೇಲೆ ಏನು ಮಾಡ್ಬೇಕಂತ ಮಾಡಿರಿ? ವಿದ್ಯಾರ್ಥಿಗಳಲ್ಲಿ ಏನೇ ಸಮಸ್ಯೆ ಆದರೂ ನಾನು ಶಿಕ್ಷಕರ ಮುಂದೆ ಹೇಳಿ ಬಗೆಹರಿಸೋಕೆ ಪ್ರಯತ್ನ ಮಾಡ್ತೀನಿ. ಮತ್ತು ಸ್ಟಡಿಯಲ್ಲಾಗಲಿ ಮತ್ತು ಆಟಗಳಾಗಲಿ ಏನೇ ಸಮಸ್ಯೆ ಬಂದರೂ ಬಗೆಹರಿಸ್ತೀನಿ. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಯಾವ ಥರದಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ನೋಡಿಕೊಂಡು ಬರೋಣ. ಮತಗಟ್ಟೆ ಆಗಿರಬಹುದು, ಚುನಾವಣಾ ಅಧಿಕಾರಿಗಳು, ಮತಪೆಟ್ಟಿಗೆ, ಹಾಗೆ ಕಾಲೇಜಿನ ಪ್ರಾಚಾರ್ಯರು ಏನು ಮಾಡಾಕ್ತಾರೆ ಅಂದರೆ ವಿದ್ಯಾರ್ಥಿಗಳ ಸೂಚನೆ ಕೊಡಾಕತ್ತಾರೆ. ಚುನಾವಣಾ ಅಧಿಕಾರಿಗಳು ಆಗಿರಬಹುದು, ಮತಪೆಟ್ಟಿಗೆ, ವಿದ್ಯಾರ್ಥಿಗಳ ತಮ್ಮ ಮತವನ್ನು ಚಲಿಸಲಿಕ್ಕೆ ಒಂದು ಲೈನ್ನಲ್ಲಿ, ಒಂದು ಸರದಿಯಲ್ಲಿ ನಿಂತಿದ್ದಾರೆ. ಮತದಾನ ಚಲಿಸುವ ಒಂದು ಕುತೂಹಲದಲ್ಲಿ ವಿದ್ಯಾರ್ಥಿಗಳು ನಿಂತಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಮ್ಮ ಮತವನ್ನು ಚಲಿಸಬೇಕು, ತಮಗೆ ಬೇಕಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಬೇಕಂತ ನಿಂತಿದ್ದಾರೆ. ಹಾಗೆ ಮತ ಚಲಾವಣೆ ಮುಗಿದ ಮೇಲೆ ಮುಖ್ಯ ಚುನಾವಣಾ ಆಯುಕ್ತರು ಏನು ಮಾಡಾಕ್ತಾರೆ? ಸ್ಟ್ರಾಂಗ್ ರೂಮನ್ನು ಏನು ಮಾಡಾಕ್ತಾರೆ? ಲಾಕ್ ಮಾಡಾಕತ್ತಾರೆ. ಹಾಗೆ ಸ್ಟ್ರಾಂಗ್ ರೂಮನ್ನು ಲಾಕ್ ಮಾಡಿದ ಒಂದು 5 ದಿನಗಳ ನಂತರ ಆ ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡಿ ಮತಪೆಟ್ಟಿಗೆಯನ್ನು ರವಾನೆ ಮಾಡಿ ಎಲ್ಲ ವಿದ್ಯಾರ್ಥಿಗಳ ಸನ್ಮುಖದಲ್ಲಿ ಮತಪೆಟ್ಟಿಗೆಯನ್ನು ಏನು ಮಾಡಾಕತ್ತಾರೆ ಅಂದರೆ ಓಪನ್ ಮಾಡಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ಏನು ಮಾಡಾಕತ್ತಾರಲ್ಲ ಆಯ್ಕೆ ಮಾಡಾಕತ್ತಾರೆ. ನಿಮ್ಮ 8 ಮಂದಿ ಅಭ್ಯರ್ಥಿಗಳ ಭವಿಷ್ಯ ಏನೈತಿಪ್ಪ ಅಂದ್ರೆ ಈ ಮತಗಟ್ಟೆಯಲ್ಲಿ ಐತಿ. ಅದಕ್ಕೆ ಈಗ ಸದ್ಯದಲ್ಲಿ ನಮ್ಮ ಸುಮ್ಮನೆ ಬರೋದವರು ಚುನಾವಣೆ ಒಂದು ಪ್ರಕ್ರಿಯೆಯನ್ನು, ಮತ ಎಣಿಕೆ ಕಾರ್ಯಕ್ರಮವನ್ನು ನಡೆಸ್ತಾರೆ. ಅದಕ್ಕಾಗಿ ಏನಂತಾರೆ ಎಲ್ಲರೂ ಕೂಡ ಶಾಂತತೆಯನ್ನು ಕಾಪಾಡಬೇಕು. ಯಾವುದೇ ರೀತಿಯಾದಂಥ ಗದ್ದಲ ಆಗಲ್ಲ. ಹೌದಾ? ಇಲ್ಲಿ 3 ಹಂತದ ಒಂದು ಎಣಿಕೆ ಕ್ರಮ ನಡೆದಿದೆ. ಹೌದಾ? ಮೊದಲನೇ ಸುತ್ತು, 2ನೇ ಸುತ್ತು ಮತ್ತು 3ನೇ ಹಂತ ಸುತ್ತು. ಹೌದಾ? ಈ ರೀತಿಯಾಗಿ 3 ಹಂತದ ಎಣಿಕೆಗಳು ನಡೀತಾವ. ಅದಕ್ಕಾಗಿ 1ನೇ ಹಂತದಲ್ಲಿ ಯಾರು ಮುಂದಿರ್ಬೋದು, ನಂತರ 2ನೇ ಹಂತದಲ್ಲಿ ಕೂಡ ಮಧ್ಯದವರು ಸೈಡ್ ಹಾಕಿ ಮುಂದೆ ಹೋಗ್ಬೋದು ಅವರು. ಹೌದಾ? ಈ ಥರ ನಡೀತಿರ್ತೈತಿ ಅದು. ಹೌದಾ? ಯಾವುದೇ ರೀತಿಯಲ್ಲಿ ಗದ್ದಲೆ ಮಾಡಬೇಕಂದ್ರೆ ನೀವೆಲ್ಲರೂ ಕೂಡ ಶಾಂತತೆಯನ್ನು ಕಾಪಾಡಬೇಕು. ಓಪನ್ ಮಾಡ್ತೀವಿ. ಮತಪೆಟ್ಟಿಗೆಯನ್ನು ಓಪನ್ ಮಾಡಿ ಹಂತ ಹಂತವಾಗಿ ಮತಗಳನ್ನು ಏನು ಮಾಡಾಕ್ತಾರೆ? ವಿಭಾಗವನ್ನು ಮಾಡಾಕತ್ತಾರೆ. 3 ಹಂತದಲ್ಲಿ ಮತ ಎಣಿಕೆಯನ್ನು ಮಾಡ್ತಾ ಇದ್ದಾರೆ. 3 ಹಂತದಲ್ಲಿ ಮತ ಎಣಿಕೆಯನ್ನು ಮಾಡ್ತಾ ಇದ್ದಾರೆ. ಮತ ಎಣಿಕೆ ಇವಾಗ ಏನು ಮಾಡಾಕ್ತಾರೆ ಅಂದರೆ ಆರಂಭವನ್ನು ಮಾಡಿದ್ದಾರೆ. ಪಡೆಯುತ್ತದೆ ರಂಜಾ ರಂಜಾ
जन रीडिंग हुआ बा टॉप में चले सुनामा ये चाहिए अजय राठौर नेक्स्ट तौफीक ऐश्वर्य ನೋಡ್ರಿ ಮೊದಲ ಸುತ್ತಿನ ಮೊದಲ ಮುಗಿದಲ್ಲಿ ವೋಟಿಂಗ್ ಎಷ್ಟು ನೋಡೋಣ ಫಸ್ಟ್ ಅಜಯ್ ರಾಠೋಡು 2 ರಂಜಿತ್ ರಾಠೋಡು ನೆಕ್ಸ್ಟ್ 5 8 ತೌಫೀಕ್ ಮೊಹಮ್ಮದ್ 4 ಮಾಹಿ 1 ದಾನಮ 1 ನೆಕ್ಸ್ಟ್ ಮಾಯಾ 3 ಭಾಗ್ಯಶ್ರೀ 8 ಐಶ್ವರ್ಯ 1 ಮೊದಲ ಸುತ್ತಿನ ಮತದಾನ ಮುಗಿದ ಬಂದ್ಮೇಲೆ ನೋಡ್ರಿ ಮೊದಲ ಸುತ್ತಿನಲ್ಲಿ ನೀವು ಊಟ ಎಷ್ಟು ಇರ್ತಾವೆ ಅಜಯ್ ರಾಠೋಡ 2 ರಂಜಿತ್ 8 ತೌಫೀಕ್ 4 ಮಾಲಿ 1 ದಾನಮ 1 ಮಾಯಾ 3 ಭಾಗ್ಯಶ್ರೀ 8 ಐಶ್ವರ್ಯ 1 ಮೊದಲ ಸುತ್ತಿನಲ್ಲಿ ಮುನ್ನಡೆಯಲ್ಲಿದ್ದಾರೆ ಯಾರಪ್ಪ ಅಂದ್ರೆ ರಂಜಿತ್ ಹಾಗೂ ಭಾಗ್ಯಶ್ರೀ. ಈಗ ಎರಡನೇ ಸುತ್ತಿನ ಮತದಾನ ಹೇಗೆ ಪ್ರಾರಂಭವಾಗುತ್ತಾ ನೋಡಿ. ಎರಡನೇ ಸುತ್ತಿನ ಮತ ಎಣಿಕೆ ಮುಗಿದ ನಂತರ ವಿದ್ಯಾರ್ಥಿಗಳ ಮತಗಳು ಈ ಕೆಳಗಿನಂತಿವೆ. ಎಷ್ಟಿದಾವೆ ಅಂತಂದ್ರೆ ಅಜಯ್ ರಾಠೋಡ್ 2, ರಂಜಿತ್ ರಾಠೋಡ್ 14, ನೆಕ್ಸ್ಟ್ ತೌಫೀಕ್ ಮೊಹಮ್ಮದ್ 9, ವಾಣಿ ಅಡ್ಗೇರಿ 3, ದಾನಮ ನಾಸಿ 4, ಮಾಯಾ 4, ಭಾಗ್ಯಶ್ರೀ 12, ಐಶ್ವರ್ಯ 4. ಈಗ ಎಲ್ಲಾ ಸ್ಪರ್ಧಿಗಳಿಗಿಂತ ರಂಜಿತ್ ರಾಠೋಡ್ ಮುಂದಿದ್ದಾರೆ. ಕೊನೆಯ ಸುತ್ತು ಇದು ಏನಂದ್ರ ಈ ಕೊನೆಯ ಸುತ್ತ ಏನಾಗತ್ತಪ್ಪ ಅಂದ್ರೆ ಯಾರು ಗೆದ್ದಿದ್ದಾರೋ ಅನ್ನೋದು ಏನೈತಿ ತಿಳಿಸ್ಕೊಡೋದು ಯಾವತ್ತಪ್ಪ ಅಂದ್ರೆ ಫೈನಲ್ ಸುತ್ತು. ಹೌದಾ? ರೈಟ್. ನಿಮ್ಮ ರಿಸಲ್ಟ್ ಏನಂತ ಅಂದ್ರೆ ಇವಾಗ ಏನೈತಿ ಡಿಸ್ಪ್ಲೇ ಆಗ್ತಾ ಇದೆ ಬೋರ್ಡ್ ಮೇಲೆ ನೋಡಿ. ಯಾರು GS ಆಗಿ ಅಭ್ಯರ್ಥಿಗಳು ಆಯ್ಕೆ ಮಾಡಿದ್ದೀರಿ ಒಂದು ವರ್ಷವರೆಗೆ ಏನಂತಪ್ಪ ಅಂದ್ರೆ ಅವರು ನಮ್ಮಲ್ಲಿ GS ಆಗಿ ಮುಂದುವರಿತಾರೆ ಅಂದ್ರೆ ಜನರಲ್ ಸೆಕ್ರೆಟರಿ. ಕೊನೆಯ ಸುತ್ತಿನ ಮತ ಎಣಿಕೆ ನಂತರ ಅತಿ ಹೆಚ್ಚು ಮತವನ್ನು ಗಳಿಸಿದವರು ರಂಜಿತ್ ರಾಠೋಡ್ 28 ಮತಗಳು. ಗಳಿಸುವುದರಿಂದ ವಿದ್ಯಾರ್ಥಿಗಳ ಮುಖ್ಯ ಪ್ರತಿನಿಧಿಯಾಗಿರುತ್ತಾರೆ, ಆಯ್ಕೆಯಾಗಿರುತ್ತಾರೆ. ಹಾಗೆ ನೆಕ್ಸ್ಟ್ ವಿದ್ಯಾರ್ಥಿನಿಯರಲ್ಲಿ ಭಾಗ್ಯಶ್ರೀ ರಾಠೋಡ್ ಅವರು 17 ಮತಗಳನ್ನು ಪಡೆಯುವುದರಿಂದ ವಿದ್ಯಾರ್ಥಿನಿಯರ ಮುಖ್ಯ ಪ್ರತಿನಿಧಿಯಾಗಿದ್ದಾರೆ. ರಂಜಿತ್ ರಾಠೋಡ್ ಅವರೇ, ನೀವು ಅತಿ ಹೆಚ್ಚು ಮತಗಳನ್ನು ತೆಗೆದುಕೊಂಡು ವಿದ್ಯಾರ್ಥಿಗಳ ಮುಖ್ಯ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದರೆ ಇದ್ರ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಮತ್ತು ಧನ್ಯಕೃತಂದೇಳಿ ಸಲ್ಲಿಸು ಎಲ್ಲರಿಗೆ ಧನ್ಯವಾದಗಳು ಹೇಳೋರಿಗೆ. ನೀವು ವಿದ್ಯಾರ್ಥಿನಿಯರ ಮುಖ್ಯ ಪ್ರತಿನಿಧಿ ಆಯ್ಕೆಯಾಗಿದ್ದೀರಿ, ಇದ್ರ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಎಲ್ಲರಿಗೂ ಓಟ್ ಹಾಕಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ನಾ ಹೆಂಗೆ ಹೇಳಿದ್ದೆ ಮಾತು ಕೊಟ್ಟಿದ್ದರಿಂದ ನನ್ನ ರೀತಿ ನಡೆಸ್ತೀನಿ. ಸರಿ. ನಾನು ಪವಿತ್ರ ಮಾದರ್, ನಾನು ಸೆಕೆಂಡ್ ಇಯರಲ್ಲಿ ಓದುತ್ತಿದ್ದೇನೆ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿ. ನಮ್ಮ 25-26ನೇ ಸಾಲಿನಲ್ಲಿ ಚುನಾವಣೆ ನಡೆಸಲಾಗಿದೆ. ನಮ್ಮ ಕಾಲೇಜಿನಲ್ಲಿ ನಮಗೆ ಅದು ಚುನಾವಣೆ ಬಗ್ಗೆ ಅರಿವು ಇರಲಿಲ್ಲ, ಅದರ ಅರಿವು ಉಂಟಾಯಿತು. ಅದನ್ನು ಹೇಗೆ ಆಯ್ಕೆ ಮಾಡಬೇಕು ಅನ್ನೋದು ಗೊತ್ತಾಯಿತು. ಮುಂದೆ ಅದರಿಂದ ನಮಗೆ ಏನು ಉಪಯೋಗ ಆಗಬೇಕು ಅನ್ನೋದು ಗೊತ್ತಾಯಿತು. ಇದರಿಂದ ನಮ್ಮ ಕಾಲೇಜಿನಲ್ಲಿ ಚುನಾವಣೆ ನಡೆಸಿದ್ದರಿಂದ ನಮಗೆ ಅದನ್ನೆಲ್ಲ ಆಯಿತು.
ಹೀಗಾದರೆ ನಾವು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನಮಗೂ ಅರಿವು ಮೂಡುತ್ತದೆ. ನಮ್ಮ ಕಾಲೇಜಿನಲ್ಲಿ ಚುನಾವಣೆ ನಡೆಸಿದ್ದರಿಂದ ನಮಗೆ ಬಹು ಉಪಯೋಗವಾಯಿತು. ಹೀಗೆ ಮುಂದುವರಿದು ನಾವು ಆಯ್ಕೆಯನ್ನು ನಮ್ಮ ಮತವನ್ನು ಅವರಿಗೆ ನೀಡಬೇಕಾಗುತ್ತದೆ. ಇಷ್ಟು ಹೇಳಿ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಇವತ್ತು ನಿಮ್ಮ ಕಾಲೇಜಿನಲ್ಲಿ ಚುನಾವಣೆ ನಡೆದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದೀರಿ. ಹಾಗಾದರೆ ಅದರ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಮಸ್ಕಾರ, ನನ್ನ ಹೆಸರು ಮುಬಾರಕ್ ನದಾಫ್ ಇದೆ. ನಾನು ಸೆಕೆಂಡ್ PU ಇದ್ದೀನಿ. ನಮ್ಮ ಶಾಲೆಯ ಚುನಾವಣೆ ನಡೆದಿದ್ದೆ. ಇಲೆಕ್ಷನ್ ಈಗ ಗೊತ್ತಾಗಿದೆ, ಏನೂ ಮಾಹಿತಿ ಇದ್ದಿದ್ದಿಲ್ಲ, ಗೊತ್ತಾಗಿದೆ. ಈಗ ಮುಂದೆ ನಾವು ನಿಂತರೂ ಹ್ಯಾಂಗೆ ಮಾಡೋದು ಗೊತ್ತಾಗ್ಯದ. ನಮ್ಮ ಸರ್ಗಳಿಗೆ ಎಲ್ಲ ಸ್ಟೂಡೆಂಟ್ ಅವರಿಗೆ ಧನ್ಯವಾದಗಳು. ಯಾಕಂದರೆ ಎಲ್ಲ ನಮಗೆ ಗೊತ್ತಾಗಿದೆ ಈಗ ಹೆಂಗೆ ಮಾಡೋದು. ಇದು ನಡೆಸ್ಯಾರ ನಮ್ಮ ಟೀಚರು, ಸರ್, ಹೆಡ್ ಮಾಸ್ಟರ್, ಪ್ರಿನ್ಸಿಪಲ್ ಅವರು ಮತ್ತು ಟೀಚರ್, ಸ್ಟೂಡೆಂಟ್ ಎಲ್ಲ ನಡೆಸ್ಯಾರ. ನಿಮಗೆ ಭಾಳ ಧನ್ಯವಾದಗಳು ಸರ್. ಇವತ್ತು ಮತದಾನ ಮುಗಿದು ನಿಮ್ಮ ಶಾಲಾ ಸಂಸ್ಥೆಯ ಚುನಾವಣೆ ಮುಗಿದು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ. ಯಾವ ವಿದ್ಯಾರ್ಥಿಗಳು ಆಯ್ಕೆ ಆಗಿದ್ದಾರೆ ಅಂತ ಹೇಳಬಯಸ್ತೀರಿ ಸರ್? ಹಾಂ ಸರ್, ನಮ್ಮ ಕಾಲೇಜಿನಲ್ಲಿ ಏನೈತಿ 2025-26ನೇ ಸಾಲಿನಲ್ಲಿ ಏನೈತಿ ಕಾಲೇಜ್ ಹಂತದ ಸಂಸತ್ ಚುನಾವಣೆ ಏನೈತನ ಇವತ್ತು ನಮ್ಮ ಕಾಲೇಜಿನಲ್ಲಿ ಜರುಗಿತು. ಈ ಒಂದು ಚುನಾವಣೆಯಲ್ಲಿ ಏನೇನು ಮಾಡಿದ್ರಪ್ಪ, ಎಲ್ಲ ವಿದ್ಯಾರ್ಥಿಗಳು ಅತ್ಯಂತ ಉತ್ಸಾಹದಿಂದ ಏನೈತಿ ಎಲ್ಲರೂ ಕೂಡ ಭಾಗಿಯಾದರು. ಅದರ ಜೊತೆಗೆ ಏನೈತಿ ಈ ಒಂದು ಚುನಾವಣೆಯಲ್ಲಿ ವಿದ್ಯಾರ್ಥಿ ಮುಖ್ಯ ಪ್ರತಿನಿಧಿಯಾಗಿ ರಂಜಿತ್ ರಾಠೋಡ್ ಆಯ್ಕೆಯಾದರು. ವಿದ್ಯಾರ್ಥಿನಿಯರ ಮುಖ್ಯ ಪ್ರತಿನಿಧಿಯಾಗಿ ಭಾಗ್ಯಶ್ರೀ ರಜಪೂತ್ ಆಯ್ಕೆಯಾದರು. ಅದರ ಜೊತೆಗೆ ಇನ್ನೂ ಕೂಡ 6 ಜನ ವಿದ್ಯಾರ್ಥಿಗಳಿಗೆ ಏನೈತಿ ಒಂದೊಂದು ಖಾತೆಗಳನ್ನು ನಾವು ಕೊಟ್ಟಿದ್ದೀವಿ. ಆ ಯಾವ ಖಾತೆಗಳಪ್ಪ ಅಂದರೆ ಕ್ರೀಡಾ ಮಂತ್ರಿಯಾಗಿ ಅಜಯ್ ರಾಠೋಡ್, ಸಾಂಸ್ಕೃತಿಕ ಮಂತ್ರಿಯಾಗಿ ಮಾಹಿಯಾ ಕತ್ತಾಳಿ, ಅದೇ ರೀತಿಯಾಗಿ ಹಣಕಾಸು ಮಂತ್ರಿಯಾಗಿ ದಾನಮ್ಮ ನಾಸಿ, ಐಶ್ವರ್ಯ ಹೊಣಕೇರಿ ಶಿಕ್ಷಣ ಮಂತ್ರಿ, ವಾಣಿ ನಡಿಗೇರಿ ಆರೋಗ್ಯ ಮಂತ್ರಿ, ತೋಫಿಕ್ ಮಕಾಂದಾರ್ ವಿಭಾಗದ ಮಂತ್ರಿ. ಈ ರೀತಿಯಾಗಿ ನಾವು ಮಂತ್ರಿ ಸ್ಥಾನಗಳನ್ನು ಆಯಾ ವಿದ್ಯಾರ್ಥಿಗಳಿಗೆ ಹಂಚಿದ್ದೀವಿ. ಇದು ಎಲ್ಲ ಕೂಡ ವಿದ್ಯಾರ್ಥಿಗಳು ತುಂಬ ಖುಷಿಯಿಂದ ಭಾಗವಹಿಸಿದರು. ಧನ್ಯವಾದಗಳು.